ಇಲ್ಲ ಜನರು ಉತ್ತರ ಕೊಡ್ತಾ ಇದ್ದಾರೆ. ಈ ಜನರು ಈ ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಒಂದು ನಿಮಿಷ ಇವತ್ತು ಶಿಕಾರಿಪುರದಲ್ಲಿ ಏನ್ ನಡೀತಾ ಇದೆ, ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ, ಯಾರೇ ಏನೇ ಅರ್ಥ ಇಲ್ಲದೆ ಇರ್ತಕ್ಕಂಥ ಟೀಕಾ ಟಿಪ್ಪಣಿಗಳಿಗೆ ಈ ಸಮಾವೇಶಗಳೇ ಉತ್ತರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯದ ಜನರು ಯಾರು ಅವ್ರಿಗೆ ಸಹಕಾರ ಮಾಡ್ತಾರೆ, ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಧ್ವನಿ ಎತ್ತುತ್ತಾರೆ, ಅವ್ರಿಗೆ ಸಹಕಾರ ಮಾಡ್ತಾರೆ, ಅವ್ರ ಜೊತೆಗಿರ್ತಾರೆ ಅಂತಕ್ಕಂಥದ್ದು ಉದಾಹರಣೆ ಇವತ್ತು ಈ ಕಾರ್ಯಕ್ರಮ ನೋಡಿ. ಆಲ್ಮೋಸ್ಟ್ 80% ಹೆಣ್ಮಕ್ಳು, ಯಾಕಂದ್ರೆ ಅವರು ಸಹಕಾರ ತಗೊಂಡವರೆಲ್ಲ ಫಲಾನುಭವಿಗಳನ್ನು ಬನ್ನಿ ಅಂತ ಇವತ್ತು ಆ ಕೆಲಸವನ್ನು ಮಾಡಿದೀವಿ. ಆ ಧೈರ್ಯವಾಗಿ ಬಂದು ಕೇಳ್ತಕ್ಕಂಥದ್ದು, ಆಶೀರ್ವಾದ ಕೇಳ್ತಕ್ಕಂಥದ್ದು ಕೆಲಸವನ್ನು ಮಾಡಿದೀವಿ. ಶಿವಮೊಗ್ಗ ಜಿಲ್ಲೆಗೆ ಮಾನ್ಯ ಸಿದ್ದರಾಮಯ್ಯ ಅವರು ಇಷ್ಟು ಕಷ್ಟದಲ್ಲೂ ಕೂಡ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ. ನಾನು ವಿವರಣೆ ಮಾಡೋದಕ್ಕೆ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಸಮೇತ ಇನ್ನೂ ಜಾಸ್ತಿ ತರ್ತಕ್ಕಂಥ ಜವಾಬ್ದಾರಿ ನಂದಿದೆ. ಘೋಷಣೆ ಮಾಡಿರೋದು ಸ್ವಲ್ಪ, ಇನ್ನೂ ಸಾಕಷ್ಟು ಬರ್ತಕ್ಕಂಥದ್ದು ವಿಶ್ವಾಸ ನೀವು ಇಟ್ಕೊಳ್ಳಿ. ಹಗಲು ರಾತ್ರಿ ನಾವು ದುಡ್ದು ಆ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಿಮ್ಮ ವಿರೋಧ ಪಕ್ಷದ ಟೀಕಾ ಟಿಪ್ಪಣಿಯನ್ನ ನಮಗೆ ಕೇಳಕ್ ಬರಬೇಡಿ, ಅದನ್ನ ಈ ಜನರಿಗೆ ಕೇಳಿ, ಜನರು ಉತ್ತರ ಕೊಡ್ತಾರೆ. ನಾವ್ ಯಾಕೆ ಉತ್ತರ ಕೊಡ್ಬೇಕು? ನಾವ್ ಯಾಕೆ ಉತ್ತರ ಕೊಡ್ಬೇಕು? ಇಂಥ ಕಾರ್ಯಕ್ರಮಗಳು ವಿರೋಧ ಪಕ್ಷದವರು ಬರಬೇಕಾಗಿತ್ತು. ಅವರು ಟೀಕಾ ಟಿಪ್ಪಣಿ ಮಾಡಿದ ತಕ್ಷಣ ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ರೋಡಲ್ಲಿ ನಾವು ಓಡಾಡೋದಿಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ಅವ್ರು ನಾನ್ ತಂದಿದ್ದ ತಕ್ಷಣ ಯಾಕೆ ನಾವು ಸರ್ಕಾರದಲ್ಲಿ ಪಾಲ್ದಾರರು ಇಲ್ಲಿಂದ ಟ್ಯಾಕ್ಸ್ ಕೊಟ್ಟಿರಲ್ಲ? ಇದು ಮಾತು ಹಬ್ಸ್ಕೊಂಡು ಹೋದ್ರೆ ಬೇಕಾದಷ್ಟು ಆಗ್ತದೆ. ಆದ್ರೆ ಜನವ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ ಅದಕ್ಕೆ ಧ್ವನಿ ಎತ್ತಬೇಕು. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಕೆಲವರೆಲ್ಲ ಬರ್ತಾರೆ ಅಂತ ಹೇಳಿ. ಇದು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ, ಈ ರಾಜ್ಯದ ಜನಪರವಾಗಿರ್ತಕ್ಕಂಥ ಸರ್ಕಾರದ ಒಂದು ಕಾರ್ಯಕ್ರಮ. ನನಗೆ ಬಹಳ ಹೆಮ್ಮೆ ಇದೆ. ಚುನಾವಣೆ ಪೂರ್ವಕವಾಗಿ ನಾವು ಮಾತು ಕೊಟ್ಟಿದ್ವಿ, ಇಡೀ ರಾಜ್ಯದ ಜನರ ಸಹಕಾರವನ್ನು ಕೇಳಿದ್ವಿ, ಮತ ಹಾಕಿ ಇವತ್ತನ್ನು ಇಲ್ಲಿ ನಿಲ್ಸಿದ್ದಾರೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವ್ರನ್ನೆಲ್ಲ ನಿಲ್ಸಿದ್ದಾರೆ. ಬಹಳ ಗೌರವ ಇದೆ, ಹೆಮ್ಮೆ ಇದೆ, ಬಹಳ ಅಭಿಮಾನವಾಗಿ ಬಹಳ ಸಂತೋಷನೂ ಕೂಡ ಇದೆ. ಇವತ್ತು ಬಹಳ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತು ನಾವು ಮಾಡಿದೀವಿ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ.